ನಮ್ಮ ಸರ್ವಿಸ್ ಚೆನ್ನಾಗಿದ್ರೆ ಯಾವುದೇ ಸ್ಟೇಟವರಾದರೂ ಹುಡ್ಕೊಂಬರ್ತಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಬೆಳಿಗ್ಗೆನೇ ಬೇಗ ಎದ್ದು ನಾನು ಫ್ರೆಶ್ ಅಪ್ ಆಗಿ ಗಾಡಿಗೆ CNG ಹಾಕಿಸ್ಕೊಂಡು ಸೀದಾ ಹೊರಟಿದ್ದೆ ಪಿಕಪ್ ಪಾಯಿಂಟ್ ಕಡೆಗೆ. ನಾನು ಪಿಕಪ್ ಮಾಡಿದ ಜಾಗ ನೋಡಿದ್ರೆ ಹೀಗಿತ್ತು. ಸರಿ ಅಂತ ಕಸ್ಟಮರ್ ಕಾಲ್ ಮಾಡಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೀದಾ ಕರ್ಕೊಂಡೋಗಿ ಬಿಟ್ಟಿದ್ದೆ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ ವಿದ್ಯಾರಣ್ಯಪುರಗೆ. ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ಇನ್ನೊಬ್ಬರು ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ನಾನು ಬಂದಿದ್ದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ಟರ್ಮಿನಲ್ 2 ಅಲ್ಲಿ ಡ್ರಾಪ್ ಇತ್ತು. ಅವ್ರನ್ನ ಡ್ರಾಪ್ ಮಾಡಿ ವಾಪಸ್ ಹೋಗಬೇಕಾದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಿರೋ ನವಿಲ್ ನೋಡಿ ನಾನೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಪಾರ್ಕಿಂಗ್ ಕಡೆಗೆ. ತುಂಬ ದಿನ ಆಗಿತ್ತು ಪಾರ್ಕಿಂಗ್ ಕಡೆ ಹೋಗಿ. ಸೀದಾ ಗಾಡಿ ತೊಗೊಂಡೋಗಿ ಪಾರ್ಕಿಂಗಲ್ಲಿ ಹಾಕಿದೆ. ಗಾಡಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು 4 ಡೋರ್ಗೂ 4 ವಾಟರ್ ಬಾಟಲ್ಸ್ ಇಟ್ಟೆ. ಯಾವುದೇ ಸ್ಟೇಟ್ಗೆ ಎಷ್ಟು ಬಂದರೂ ನಾನು ಯೂಸ್ ಮಾಡೋದು ನಂದಿನಿ ವಾಟರ್ ಬಾಟಲ್ಸೇ ಆಗಿರುತ್ತೆ. ಕಸ್ಟಮರ್ ಕಾಲ್ ಮಾಡಿದ್ರು ಅಂತ ಸೀದಾ ಅವ್ರನ್ನ ಪಿಕಪ್ ಮಾಡೋಕ್ಕೆ ಅರಾವೆಲ್ಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಒಂದೇ ಹೋಗ್ತಾ ಈ ಗಾಡಿ ನಂಬರ್ ನೋಡಿದಾಗ ಸಡನ್ನಾಗಿ ನನ್ನ ಗಾಡಿ ನಂಬರ್ ನೋಡ್ದಂಗೆ ಆಯಿತು. ಆನ್ ದ ವೇ ಒಂದು ಒಳ್ಳೆ ಕಡೆ ಟಿಫನ್ಗೆ ಹಾಕು ಅಂತ ಹೇಳಿದ್ರು. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದೆ ರಾಮೇಶ್ವರಂ ಕೆಫೆನ. ಹೋಗಿ ಟಿಫನ್ ಮಾಡಿಕೊಂಡು ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗೆಸ್ಟ್ ಪ್ಲ್ಯಾನ್ ಇದ್ದಿದ್ದೆ ಚರ್ಚ್ ವಿಸಿಟ್ಗೆ. ಒಂದು 3-4 ಚರ್ಚ್ ವಿಸಿಟ್ ಇತ್ತು. ಎಲ್ಲ ಮುಗಿಸ್ಕೊಂಡು ಬ್ರಿಗೇಡ್ ರೋಡ್ನ ತೋರಿಸ್ಕೊಂಡು ಸೀದಾ ನಾನು ಕರ್ಕೊಂಡೋಗಿದ್ದೆ ಊಟಕ್ಕೆ ಅಂತ. ಚಂದನ ಪ್ಯಾಲೇಸಲ್ಲಿ ಊಟ ಮುಗಿಸಿ ಅಲ್ಲಿಂದ ಸೀದಾ ನಾನು ಕರ್ಕೊಂಡೋಗಿದ್ದೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಔಟ್ಲೆಟಿಗೆ. ಬೇರೆ ಸ್ಟೇಟಿಂದ ಬಂದಿರೋ ಗೆಸ್ಟ್ಗಳಿಗೆ ನಮ್ಮ ಸೋಪ್ ಬಗ್ಗೆ ನಾವು ಹೇಳಿಲ್ಲ ಅಂದರೆ ನಮಗೆ ಅವಮಾನ. ಅವ್ರು ತೊಗೊಳೋದಲ್ಲದೆ ನನಗೂ ಒಂದು ಬಾಕ್ಸ್ ತಂದು ಕೊಟ್ಟರು. ತುಂಬ ಖುಷಿ ಆಯಿತು. ಇಲ್ಲಿಗೆ ಅವ್ರ ಡ್ಯೂಟಿ ಮುಗಿದೋಗಿತ್ತು. ಅಲ್ಲಿಂದ ಸೀದಾ ಅವ್ರನ್ನ ಕರ್ಕೊಂಡೋಗಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಸೀದಾ ನಾನು ಮನೆ ಕಡೆಗೆ ಬಂದೆ. ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಸರ್ವಿಸ್ ಚೆನ್ನಾಗಿದ್ರೆ ಯಾವುದೇ ಶೆಟರ್ ಅವರು ಬರ್ತಾರೆ ಅಂದಿದ್ದು ಈ ಕಾರಣಕ್ಕೋಸ್ಕರನೇ. ಇವ್ರು ಬಂದು ಮೂಲತಃ ಹೈದರಾಬಾದವರು. ಒಂದೇ ಸಲ ಅವ್ರನ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದು ನಾನು. ಸರ್ವಿಸ್ ಇಷ್ಟ ಆಗಿ ಮತ್ತೆ ಇವರೇ ಕಾಲ್ ಮಾಡ್ಕೊಂಬಂದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.